ಜೀವನಿಗೆ ಈ ದೇಹದ ಒಳಗಿರುವ ಎಲ್ಲ ಇಂದ್ರಿಯಗಳು ಯಾವಾಗ ಪ್ರಕಾಶ ಅಂದ್ರೆ ಕಿವಿ ದೇವರ ಕಥೆಯನ್ನೇ ಕೇಳಬೇಕು ಅನ್ನೋ ಬುದ್ಧಿ ಇದೆ, ಕಣ್ಣು ದೇವರನ್ನ ನೋಡಬೇಕು, ಭಾಗವತಾದಿಗಳನ್ನ ನೋಡಬೇಕು ಅನ್ನೋದು ಉಂಟಾಗತ್ತೋ, ಉಂಟಾದಾಗ ದೇವರು ನೋಡೋದರಲ್ಲಿ, ಪಾಠ ಪ್ರವಚನದಲ್ಲಿ, ದಾನ ಧರ್ಮದಲ್ಲಿ, ಸಾತ್ವಿಕ ಕಾರ್ಯದಲ್ಲಿ ಸುಖ ಅಂತ ಅನ್ಸತ್ತೋ ತಿಳ್ಕೊಳ್ಳಿ, ಆಗ ಅವನಲ್ಲಿ ಸತ್ವಗುಣ ಜಾಗೃತ ಆಗಿದೆ. ನಿಮಗೆ ನೇರ ಹೇಳಬೇಕಂದ್ರೆ ಪ್ರವಚನ ಕೇಳುವಾಗ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ, ಎಲ್ಲ ಮರ್ತೋಗ್ತಾ ಇದೆ, ಮನೆ ಮರ್ತೋಗಿದೆ, ಮನಿ ಮರ್ತೋಗಿದೆ, ಟೈಮ್ ಮರ್ತೋಗಿದೆ, ವಾಚ್ ಕಡೆ ನೋಡ್ತಾ ಇಲ್ಲ, ಹಾಗಾದ್ರೆ ತಿಳ್ಕೊಳ್ಳಿ ಸತ್ವಗುಣ ಜೋರಾಗಿದೆ. ನೀವು ತಿರುಗಿ ನೋಡ್ತಾ ಇದ್ದೀರಿ ಅಂದ್ರೆ ಸತ್ವಗುಣ ಇಲ್ಲ. ನಿಮಗೆ ಬೋರ್ ಆಗ್ತಾ ಇದೆ ಅಂತ ಅರ್ಥ. ಬೋರ್ ಆಗಬಾರ್ದು, ಸಂತೋಷ ಆಗಬೇಕು. ದೇವರನ್ನ ನೋಡುವಾಗ ಆನಂದ ಆಗಬೇಕು, ದೇವರ ಕಥೆ ಕೇಳುವಾಗ ಆನಂದ ಆಗಬೇಕು. ಆಗ್ತಾ ಇದ್ರೆ ಅದು ಸತ್ವಗುಣದ ವೃದ್ಧಿ ಅಂತ ತಿಳ್ಕೊಳ್ಳಿ. ದೇವರು ನಿಮ್ಮಲ್ಲಿ ನಿಂತು ಆ ಸಾತ್ವಿಕ ಗುಣ ಪ್ರಾಚುರ್ಯವನ್ನ ಮಾಡ್ತಾ ಇದ್ದಾನೆ ಅಂತ